ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನೇತ್ರ ಸೋಮಶೇಖರ್. ಇವತ್ತು ನಾವು ಹಲಸೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಲಸೆ ಶಿವಮೊಗ್ಗದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಕೇತ ಆದ ಅಣಗೆರೆ ಕಟ್ಟೆ ಇದೇ ದಾರಿಯಲ್ಲಿರೋದು. ಇದರಿಂದ ಮುಂದೆಯೇ ಹಲಸೆ ಚಂಡಿಕೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದರೆ, ಸಾಲ ತಗೊಂಡು ತುಂಬ ವರ್ಷದಿಂದ ಕೊಡದೆ ಆಟ ಆಡಿಸ್ತಾ ಇರ್ತಾರಲ್ಲ, ಅದನ್ನು ಇಲ್ಲಿ ಬಗೆಹರಿಸ್ತಾರೆ. ಕಳ್ಳತನ, ಆಸ್ತಿ, ಮದುವೆ, ಹೀಗೆ ಯಾವುದೇ ತೊಂದರೆ ಇದ್ದರೂ ಇಲ್ಲಿ ಹೋದರೆ ಆ ತಾಯಿ ಕೈ ಹಿಡಿದು ಕಾಪಾಡ್ತಾಳೆ ಅನ್ನೋದು ನಂಬಿಕೆ. ಸುಪ್ರೀಂ ಕೋರ್ಟಲ್ಲೂ ಸಿಗದ ನ್ಯಾಯ ಇಲ್ಲಿ ಈ ದೇವಸ್ಥಾನದ ಪಂಚಾಯಿತಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈಗ ಒಳಗಡೆ ಹೋಗೋ ಎಂಟ್ರೆನ್ಸಲ್ಲೇ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರೇಷು ಸರ್ವದಾ. ವಿಘ್ನ ನಿವಾರಕ ಗಣಪತಿಗೆ ನಮಸ್ಕಾರ ಮಾಡಿ ಈಗ ಚಂಡಿಕೇಶ್ವರಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಏನಾದರೂ ತೊಂದರೆ ಇದೆ ಅಂತ ಭಕ್ತರು ನೋಟಿಸ್ ಹಾಕಿರ್ತಾರಲ್ಲ, ಆಗ ದೇವಸ್ಥಾನದ ಪಂಚಾಯಿತಿ ಇದೇ ಜಾಗದಲ್ಲಿ ಮಾಡೋದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ದೇವಿಗೆ ಮೊದಲು ವನದುರ್ಗಿ ಅಂತ ಕರೀತಾ ಇದ್ರಂತೆ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ ಅಂಟಿಸಿದರೆ ಅದು ಹಾಗೇ ಇತ್ತು ಅಂದರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ತಾರೆ. ಒಂದು ದಿನ ಪೂಜೆ ಮಾಡೋಕೆ ಅಂತ ಬಂದಾಗ ದೇವಿ ಉಗ್ರರೂಪಿಯಾಗಿ ಎದುರು ಭಾಗದಲ್ಲಿ ಏನೇ ಇದ್ರೂ ಬೆಂಕಿ ಸ್ವರೂಪವಾಗಿ ಸುಟ್ಟು ಹೋಗ್ತಾ ಇತ್ತಂತೆ. ಆಗ ಶೃಂಗೇರಿಯ ಶಂಕರಾಚಾರ್ಯರು ಇಲ್ಲಿ ಬಂದು ಒಂದೇ ದಿನದಲ್ಲಿ 5 ಪಂಚಲಿಂಗಗಳನ್ನು ಸ್ಥಾಪನೆ ಮಾಡಿದರಂತೆ. ಅದರಲ್ಲಿ 1 ಹಲಸೆ ಶಂಕರ, 2 ಗುಳಿಗುಳಿ ಶಂಕರ, 3 ಮಲೆ ಶಂಕರ, 4 ಎಬ್ಬೆ ಶಂಕರ, 5 ಕೋಳೂರು ಶಂಕರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇಲ್ಲಿ ವಿಶೇಷ ಏನು ಅಂದರೆ, ಲಿಂಗುವಿನ ಮುಂದೆ 2 ನಂದಿ ಇದೆ, ಒಂದು ಚಿಕ್ಕದು ಮತ್ತು ದೊಡ್ಡದು. ಹಾಗೆ ದೇವಸ್ಥಾನದ ಒಳಗಡೆ ಸಪ್ತಮಾತೃಕೆಯರನ್ನು ಸ್ಥಾಪನೆ ಮಾಡಿದ್ದಾರೆ. ಶಂಕರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಇಲ್ಲಿ ಪ್ರತಿದಿನ ಪ್ರಸಾದ ಇರುತ್ತೆ. ಚೆನ್ನಾಗಿದೆಯಾ? ನಾವು ಇಲ್ಲಿ ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ. ಯಾಕೆ ಅಂದರೆ ಈ ದೇವಸ್ಥಾನದಲ್ಲಿ ಇದ್ದರೆ ಏನೋ ಒಂಥರ ನೆಮ್ಮದಿ, ಖುಷಿ ಸಿಗತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಟ್ವಿ. ನೀವು ಈ ದೇವಸ್ಥಾನನ ನೋಡಿಲ್ಲ ಅಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಶ್ರೀ ಚಂಡಿಕೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೋ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮರಿಬೇಡಿ.